ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು, ಹೆಸರು ಚೈತ್ರ, ಊರು ಯಾದಗಿರಿ, ವಯಸ್ಸು 27 ವರ್ಷ ತುಂಬಿದೆ, ಶಿಕ್ಷಣ PUC, ಕೆಲಸ ಖಾಸಗಿ ಉದ್ಯೋಗ, ಆಸಕ್ತಿ ಮದುವೆ ಆಗುವುದು, ಹವ್ಯಾಸ ಸಂಗೀತ ಕೇಳುವುದು, ಬಣ್ಣ ಬಿಳಿ ಬಣ್ಣ, ತೂಕ 56 kg. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಹುಂಡೈ ಕ್ರೇಟಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬದುಕಿನ ಕಥೆ. ಬದುಕಿನಲ್ಲಿ ತುಂಬಾನೇ ನೊಂದಿದ್ದೇನೆ. ಮೊದಲೇ ಮದುವೆ ಮುರಿದು ಬಿದ್ದಿದೆ. ಎದುರು ಬಂದಾಗ ಕಾರಣ ಹೇಳುತ್ತೇನೆ. ಸ್ವಂತ ವ್ಯಾಪಾರ ಮಾಡುತ್ತಿದ್ದೇನೆ, ಅದರಲ್ಲಿ ಕೂಡ ಲಾಭ ಇಲ್ಲ. ಪ್ರೀತಿ ಮಾಡಿ ಮದುವೆ ಆಗೋಣ ಅಂದರೆ ಯಾರು ಒಪ್ಪುತ್ತಿಲ್ಲ. ತಂದೆ ಕುಡುಕ, ಮನೆಯ ಜವಾಬ್ದಾರಿ ನಾನು ಅಮ್ಮ ಇಬ್ಬರೇ ನೋಡಿಕೊಳ್ಳುತ್ತೇವೆ. ಮನೆಯಲ್ಲಿ ಇಬ್ಬರು ತಂಗಿಯರು ಇದ್ದಾರೆ. ಸಂಬಂಧಿಕರ ಸಹಾಯ ಕೇಳೋಣ ಅಂದರೆ ಅವರು ದೂರವಾಗಿದ್ದಾರೆ. ಹುಡುಗನ ಗುಣಗಳು ಹೀಗಿರಲಿ: ಬುದ್ಧಿವಂತನು, ಒಳ್ಳೆಯ ಸಂಬಳ ಉಳ್ಳುವನೂ ಆಗಿರಬೇಕು, ಸಾಮಾಜಿಕ ಮೌಲ್ಯಗಳನ್ನ ಅರಿತಿರುವ ವ್ಯಕ್ತಿನೇ ಆಗಿರಲಿ, ವ್ಯಾಪಾರ ಮಾಡುವ ಕೌಶಲ್ಯ ಚಾತುರತೆ ಎರಡೂ ಇರಬೇಕು, ಮೃದು ಸ್ವಭಾವ, ಒಳ್ಳೆಯ ಜೀವನ ಸಾರವನ್ನ ಅರಿತಿರಬೇಕು, ನಾಳೆಗಳ ಬಗ್ಗೆ ಒಳ್ಳೆಯ ಕನಸುಗಳಿರಲಿ, ಶ್ರಮಜೀವಿ ಆಗಿರಲಿ, ಸಹನೆ, ತಾಳ್ಮೆ, ಕರುಣೆ ಎಲ್ಲವನ್ನು ಮೈತುಂಬಿಕೊಂಡಿರಬೇಕು. ನನ್ನ ಸ್ವಭಾವ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2022ನ ಹುಂಡೈ ಕ್ರೇಟಾ SX 1.5 ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ, ಒಳಗಿನ ಫೋಟೋಗಳು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 16,05,000 ಆಗಿರುತ್ತೆ. 2022ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 8,887 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ನವೆಂಬರ್ 2022 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿ ಸ್ಪಷ್ಟವಾದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ, ಇಂಜಿನ್ ಬಂದು 1497 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.5 MPI ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 113 BHP ಮತ್ತೆ RPM ಬಂದು 3600 ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 144 Nm ಆಗಿರುತ್ತೆ. ಹಾಗೇನೆ ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.